ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಪರಮೇಶ್ವರ್ ಸಿಎಂ ಆಗೋ ಅವಕಾಶ ತಪ್ಪಿಸೋಕೆ ಇಡಿ ದಾಳಿ ಆರೋಪ. ಗೃಹ ಸಚಿವ ಪರಮೇಶ್ವರ್ ಪರ ದಲಿತ ಸಂಘಟನೆಗಳು ನಿಂತ್ಕೊಂಡಿದ್ದಾವೆ. ಸಿಎಂ ಪಟ್ಟಕ್ಕೆ ಪರಂ ರೆಡಿ ಆಗ್ತಾ ಇದ್ದಂತೆ ಇಡಿ ದಾಳಿ ಮುಖೇನ ಕಂಟಕ. ಸ್ವಪಕ್ಷೀಯ ನಾಯಕರ ಮೇಲೆ ದಲಿತ ನಾಯಕರ ಆರೋಪವನ್ನ ಮಾಡಿದ್ದಾರೆ. ವಿರೋಧಿಗಳಿಗೆ ಸಮುದಾಯದ ಮುಖೇನ ಟಕ್ಕರ್ ಕೊಟ್ಟರೆ ಹಾಗಾದ್ರೆ ಪರಮೇಶ್ವರ್ ಪವರ್ ಶೇರಿಂಗ್ ಒಪ್ಪದಂತೆ ರಾಜ್ಯ ರಾಜಕೀಯದಲ್ಲಾಗುತ್ತಾ ಬದಲಾವಣೆ. 2026-27ಕ್ಕೆ ಸಿಎಂ ಆಗ್ತಾರಾ ಡಾಕ್ಟರ್ ಜಿ ಪರಮೇಶ್ವರ್? ಹಾಗಾದ್ರೆ ಪರಮೇಶ್ವರ್ ಸಿಎಂ ಆಗೋ ಅವಕಾಶ ತಪ್ಪಿಸೋಕೆ ಇಡಿ ದಾಳಿ ಮಾಡಿಸಿರುವಂತ ಆರೋಪ ಇದೆ. ಗೃಹ ಸಚಿವ ಪರಮೇಶ್ವರ್ ಪರ ದಲಿತ ಸಂಘಟನೆಗಳು ಈಗ ನಿಂತಿದ್ದಾವೆ. ಸಿಎಂ ಪಟ್ಟಕ್ಕೆ ಪರಂ ರೆಡಿ ಆಗ್ತಾ ಇದ್ದಂತೆ ಇಡಿ ದಾಳಿಯನ್ನ ಮಾಡಿಸಿದ್ದಾರೆ. ಸ್ವಪಕ್ಷೀಯ ನಾಯಕರ ಮೇಲೆ ದಲಿತ ನಾಯಕರು ಆರೋಪವನ್ನ ಮಾಡ್ತಾ ಇರೋದು. ನಿನ್ನೆ ದೊಡ್ಡ ಮಟ್ಟದ ಒಂದು ಪ್ರೆಸ್ ಮೀಟ್ ಕೂಡ ನಡೀತು ದಲಿತ ಸಂಘಟನೆಗಳಿಂದ. ಅವ್ರು ಹೇಳ್ತಾರೆ, ಈ ಹಿಂದೆನೂ ಕೂಡ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ಅವರನ್ನ ಬೇಕು ಅಂತಾನೆ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ನಾಯಕರೇ ಅವರನ್ನ ಸೋಲಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನ ದಲಿತ ಸಂಘಟನೆ ನಾಯಕರುಗಳು ಮಾಡಿದ್ರು. ಅದಾದ ನಂತರ ಈಗ ಅವರಿಗೆ ಮತ್ತೊಮ್ಮೆ ಅವಕಾಶ ಬಂದಿದೆ. ಇಂಥ ಸಂದರ್ಭದಲ್ಲಿ ಇಡಿ ದಾಳಿ ಮಾಡಿಸುವ ಮುಖೇನ ಅವರನ್ನ ಅಥವಾ ಅವರ ಹೆಸರನ್ನ ಹಾಳು ಮಾಡುವ ಪ್ರಯತ್ನವೂ ಕೂಡ ನಡೀತಾ ಇದೆ ಅನ್ನೋದು ದಲಿತ ಸಂಘಟನೆಗಳ ಆರೋಪ. ಸಿಎಂ ಕುರ್ಚಿ ಮೇಲೆ ಹಲವು ಸಮುದಾಯಗಳ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ. ಹೆಸರು ಹೇಳ್ತಾ ಹೋಗ್ಬೋದು, ಬಹಳಷ್ಟು ಜನ ಇದ್ದಾರೆ. ಆದ್ರೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ಇದು ಕೂಡ ಈಗಿರುವಂತ ಪ್ರಶ್ನೆ. ಸಿಎಂ ರೇಸ್ನಲ್ಲಿರುವಂತ ನಾಯಕರು ಯಾರ್ಯಾರು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಕೇಳಿ ಬರುವಂತ ಎರಡು ಹೆಸರುಗಳು ಏನಪ್ಪಾ ಅಂದ್ರೆ, ಒಂದು ಡಿಸಿಎಂ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅದಾದ ನಂತರ ಕೇಳಿ ಬರ್ತಾ ಇರುವಂತ ಹೆಸರುಗಳು ಸತೀಶ್ ಜಾರಕಿಹೊಳಿ. ಇಲ್ಲಿ ಏನಾದ್ರೂ ಗದ್ದಲ ಏರ್ಪಟ್ರೆ, ಬಹಳ ಸಿಕ್ಕಾಪಟ್ಟೆ ಗಲಾಟೆ ಏನಾದ್ರೂ ಶುರುವಾಗ್ಬಿಟ್ರೆ ಫೈನಲ್ ಒಂದು ಹೆಸರು ಬರುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು. ರಾಜ್ಯದ ನಾಯಕರೇನಾದ್ರೂ ಬಡದಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಆಗೋದು ಎಐಸಿಸಿ ಅಧ್ಯಕ್ಷರು ಅಂತ ಹೇಳಲಾಗ್ತಾ ಇದೆ.